ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಭಾವಕ್ಕೊಳಪಡದಂತೆ ಅಳತೆಗಳ ಬಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ನಿಮ್ಮ ಮುಂದೆ ಇವತ್ತು ಎರಡನೇ ಕಗ್ಗವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಕಗ್ಗದಲ್ಲಿ ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಅಂತ ಹೇಳ್ತಿದ್ದಾರೆ. ಈ ಪ್ರಪಂಚವನ್ನು ಎರಡು ವಿಭಾಗ ಮಾಡ್ಬೋದು. ಒಂದು ಜೀವ ಅಂದರೆ ಚೈತನ್ಯ ಇರುವಂತಹ ವಸ್ತುಗಳು, ಅಂದರೆ ಪ್ರಾಣಿಗಳು, ಮನುಷ್ಯರು ಇತ್ಯಾದಿ. ಮತ್ತು ಜಡರೂಪ ಪ್ರಪಂಚ ಅಂದರೆ ಮಣ್ಣು, ಕಲ್ಲು, ಬೆಟ್ಟ, ಗುಡ್ಡ ಇಂಥದ್ದು. ಇವೆರಡಕ್ಕೂ ಶಕ್ತಿಯಾಗಿ ಯಾವುದೋ ಒಂದು ವಸ್ತು ಬರೀ ಅದನ್ನು ಆವರಿಸ್ಕೊಂಡಿಲ್ಲ, ಒಳಗಡೆ ಅಂತಲೂ ನೆರೆದಿದೆಯಂತೆ. ಅಂತಹ ಒಂದು ವಸ್ತು ಯಾವುದಪ್ಪ? ಹಿಂದಿನ ಪದ್ಯದಲ್ಲಿ ನಾವು ನೋಡಿದ್ವಿ, ವಿಷ್ಣು ವಿಶ್ವಾದಿ ಮೂಲ, ಮಾಯಾಲೋಲ ಅಂತೆಲ್ಲ ಜನರು ಭಾವಿಸ್ಕೊಂಡು ಏನನ್ನೂ ತಿಳ್ಕೊಳ್ಳೋದೇನೆ ಅದನ್ನು ನಂಬಿದ್ದಾರೆ. ಆ ಮಹಿಮೆ ಏನಪ್ಪ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅದರ ಮಹಿಮೆ ಏನು ಅಂತ. ಅದು ಜೀವ ಜಡ ರೂಪಗಳನ್ನು ಆವರಿಸ್ಕೊಂಡಿದೆ. ಮತ್ತು ಅದ್ರ ವಿಶೇಷ ಏನಪ್ಪ ಅಂದರೆ ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ. ಅಂದರೆ ಅದನ್ನು ಭಾವಿಸ್ಕೊಳಕ್ಕಾಗಲ್ಲ. ಆ ವಿಶೇಷ ವಸ್ತುನ ಏನಂತ ಹೇಳೋಣ? ಕೋಪ ಅಂತ ಹೇಳೋಣವೆ, ಸಂತೋಷ ಅಂತ ಹೇಳೋಣವೆ, ದುಃಖ ಅಂತ ಹೇಳೋಣವೆ, ಇದು ಎಲ್ಲನೂ ಒಳಗೊಂಡಿರುವಂತಹ ಆ ಒಂದು ವಸ್ತು. ಹಾಗಾಗಿ ಅದು ಭಾವನೆಯಲ್ಲಿ ಒಳಗೊಳ್ಳೋದಕ್ಕಾಗೋದಿಲ್ಲ. ಅದೇ ರೀತಿ ಅಳತೆಗಳವಡದಂತೆ, ಅದನ್ನು ಅಳತೆ ಮಾಡೋದಕ್ಕಾಗೋದಿಲ್ಲ. ಈಗ ಯಾವುದಾದ್ರು ನನ್ನ ಹತ್ರ ಒಂದು ವಸ್ತು ಇದೆ ಅಂದರೆ ಅದು ಇಷ್ಟು ಉದ್ದ ಇದೆ, ಇಷ್ಟು ದಪ್ಪ ಇದೆ, ಇಷ್ಟು ಅಗಲ, ಇಷ್ಟು ತೂಕ ಇದೆ, ಹೀಗೆ ನಾನಾ ರೀತಿಯಲ್ಲಿ ಅದನ್ನು ಅಳತೆ ಮಾಡ್ಬೋದು. ಆದರೆ ಈ ವಸ್ತು, ಯಾವ ವಸ್ತು ಜೀವ ಜಡ ರೂಪಗಳನ್ನೆಲ್ಲ ಆವರಿಸ್ಕೊಂಡ್ಬಿಟ್ಟಿದೆಯೋ ಅದನ್ನು ನಮಗೆ ಅಳತೆ ಮಾಡಲಿಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಭಾವಕ್ಕೊಳಪಡದಂತೆ ಅಳತೆಗೊಳಪಡದಂತೆ ಆ ವಿಶೇಷ ವಸ್ತು ಇದೆ. ಆ ವಿಶೇಷ ವಸ್ತುಗೆ ನಮಿಸು ಅಥವಾ ನಮಸ್ಕಾರ ಮಾಡು, ಅದೇ ವಿಷ್ಣು ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದಾಗೆ ಈ ಪದ್ಯದಲ್ಲಿ ಆ ವಿಶೇಷ ಶಕ್ತಿಗೆ ನಮಿಸು ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ನಮಸ್ಕಾರ.